ಇದನ್ನ ಬೀನ್ಸ್ ಮತ್ತೆ ಕ್ಯಾರೆಟ್ ತಗೊಂಡು ಹೋಗ್ತಾ ಇದ್ದೀನಿ. ಚಾಪ್ ಮಾಡ್ಕೊಂಡು ಇದನ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇವಾಗ ಆನಿಯನ್ ಹಾಕೊಂತಾ ಇದ್ದೀನಿ. ಇವಾಗ ಕೋಡ್ಬೇಳೆ ತಂದಿದ್ರಿ, ಕೋಡ್ಬೇಳೆ ನೀವು ಗಾಯ್ಸ್ ನಾನು ಪಾಸ್ ಆಗಿದ್ದೀನಿ, ರಿಸಲ್ಟ್ ಬಂತು ನಂದು. ತಿನ್ರಿ ಚೆನ್ನಾಗಿದ್ರೆ ನಾನು ಬಿಟ್ಬಿಟ್ಟು ತಿಂತೀರಲ್ಲ, ಕೇಕ್ ತಗೊಂಡಿದ್ದೀನಿ ನಾನು ತಿನ್ನಕ್ಕೆ. ಇದು ತಿನ್ಬಿಟ್ಟು ಇನ್ನೂ ಏನೋ ತಗೊಂಡು ಹೋಗೋಣ. ಇದೇ ತರ ಮೇಲ್ ಹೋಗ್ತಾ ಇರ್ಬೇಕು, ಒಳ್ಳೆ ಸ್ಟ್ಯಾಂಡರ್ಡ್ ಆಗ್ಬೇಕು. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಪೂಜೆ ಮಾಡಿ ಫ್ರೆಶ್ ಅಪ್ ಆಗಿ ಟಿಫನು ಮಾಡಿಬಿಟ್ಟೆ ನಾನು. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 12 ಗಂಟೆ. ರಾಜು ಬರ್ತಾವನೆ, ಅವನು ಫೋನ್ ಮಾಡ್ದೆ ಕೆಳಗಡೆ ಹೋಗಿ ಅಂಗಡಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತೊಗೊಂಡು ಅವನಿಗೇನೋ ಫ್ರೈಡ್ ರೈಸ್ ಮಾಡ್ಕೊಡ್ಬೇಕಂತ ಅವ್ನು ನಾನು. ಸೊ ಅದಕ್ಕೆ ಮಾಡ್ಕೊಡೋಣ ಅಂತ, ಅದಕ್ಕೆ ಇವಾಗ ಹೋಗ್ತಾಯಿದ್ದೀನಿ. ಅದು ಇಸ್ಕೊಂಬರೋಣ ಅಂದ್ಬಿಟ್ಟು ಇವಾಗ ಹೋಗಿ ಇಸ್ಕೊಂಡು ತೊಗೊಂಡು ಬರೋಣ ಒಂದು ಜೊತೆ. ಸೊ ಯಾರ್ಯಾರು ಚಾನಲ್ ಲೈಕ್ ಮಾಡಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಅಲ್ಲಿಗೆ ಹೋಗೋಣ. ಅವ್ನು ಫೋನ್ ಮಾಡಿ ಬೈತವನೆ ಬಾರೋ ಅಂತ. ಅದಕ್ಕೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಹೋಗ್ಬಿಟ್ಟು ತೊಗೊಂಡು ಬರೋಣ. ಗೈಸ್, ನಾನು ಕರೆಕ್ಟಾಗಿ ಹೇಳ್ದಂಗೆ ಜಾತ್ರೆ ಶರ್ಟು ಈ ಪ್ಯಾಂಟ್ ಕಾಣಿಸ್ತಾ ಅಂದರೆ ಅಲ್ಲಿ ರಾಜು ಇರ್ತಾನೆ ಅಂತ ಪ್ರೂವ್ ಆಗೋಯ್ತು. ಬನ್ನಿ ತೊಗೊಂಡು ಬರೋಣ. ಬರಲಿ ಜಾತ್ರೆ ಬಾರಲ್ಲಿ ತೊಗೊಂಡು. ನಂಗೆ ಕಾಲು ನೋಯ್ತಿದ್ದೆ ಆಯ್ತಲ್ಲ ರಾಜು, ತಗೋ ಗೈಸ್. ಅವ್ನಿಗೆ ಅಲ್ಲಿರೋ ಅಂಗಡಿಗೆ ತಗೊಂಬ ಅಂತ ಹೇಳಿದೀನಿ. ಇಲ್ಲಿಗೆ ಬಂದ್ಬಿಟ್ಟು ನಾಟಕಗಳು ಆಡ್ತಾ ಇದ್ದೆ ನೀನು. ಗಾಡಿಲಿ ಹೋಗ್ಬಿಟ್ಟು ಲೋ ಕಾಲು ನೋವು ಉಟ್ಕೊಣ. ಬಾಯ್ಲ್ ಆಯ್ತು, ಸುಂದರವಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಕಳ್ಳ ಹಿಂಗೆ ಹಾಕೊಂಬರೋ ರೋಡಲ್ಲೆಲ್ಲ ಹಿಂಗೆ ನಡ್ಕೊಂಡು ಹೋಗಿ ಹೇಳ್ತೀನಿ ಗೈಸ್. ಚಪ್ರಿ ನೋಡಿದ್ದೀನಿ, ಟಪ್ರಿ ಅಂದರೆ ರಾಜು ಅಂದರೆ ಟಪ್ರಿ. ಇವಾಗ ಅರ್ಥ ಆಗೋಯ್ತು. ರೋಡಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಯ್ತಾನೆ. ಫ್ರೈಡ್ ರೈಸ್ ಪೌಡ್ರ್ ತೊಗೊಂಡು ಒಂದೇ ಇದ್ದಿದ್ದು, 2 ಬೇಕಾಗಿತ್ತು. ಒಂದೇ ಆಯ್ತು, ಅದ್ರಲ್ಲಿ ಸ್ವಲ್ಪ ಆದ್ರೂ ಮಾಡೋಣ ಅಂತ ಒಂದು ತೊಗೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಕಾಲೇಜ್ ಹುಡುಗಿರು ಹೋಗ್ತಾರೆ ನೋಡೋ, ಬಟರ್ಫ್ಲೈಸ್ ಅಂತ ನೋಡ್ತಾ ಇರ್ತೀರ. ಅವೆಲ್ಲ ನೋಡಲ್ಲ. ಕಳ್ಳನ ಮಗನೇ, ನಿಂತರ ನಾನು ಸರಿ ನಂತರ ಅಲ್ಲ ಬಿಡು, ನೀನು ನಂತರ ಆಗಲ್ಲ. ನೀನು ನಂತರ ಒಳ್ಳೆ ಹುಡುಗ ಆಗೋದೇ ಬೇಡಪ್ಪ, ಗೊತ್ತು ನನಗೆ. ಸೊ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಮನೆಗೆ ಹೋಗಿ ಮಾಡೋಣ. ಲೆಟ್ಸ್ ಗೋ ಗೈಸ್. ತರಕಾರಿ ತೊಗೊಂಡೋಗಿ ಮರ್ತೋದ್ರಿತ್ತೆ. ಇದು ಕ್ಯಾರೆಟ್ ಮತ್ತು ಬೀನ್ಸು, ಅದನ್ನು ತೊಗೊಂಡೋಗಿ ಮತ್ತೆ ಬಂದಿದ್ದೀವಿ ಅಂಗಡಿಗೆ. ತೊಗೊಂಡೋಗೋಣ. ಅದ್ರ ಜೊತೆ ನೆಂಚ್ಕೊಳ್ಳೋಕೆ ಸ್ವಲ್ಪ ಚೋಚು ತೊಗೊಂಡೋಗೋಣ. ಇದನ್ನ ಬೀನ್ಸು ಮತ್ತು ಕ್ಯಾರೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಚೋಚು ತೊಗೊಂಡು ಹೋಗೋದಷ್ಟೇ ನಮ್ಮದು ಬಾಕಿ. ಬನ್ನಿ ನಮ್ಮ ರಾಜುಗೆ ಸಾಯಿಸೋಣ. ಇದೆಯಾ ಗೈಸ್, ಎಷ್ಟು ಬಿಸಿಲು ಅಂದರೆ ಫಸ್ಟು ಮನೆಗೆ ಹೋಗ್ಬೇಕು, ಅಷ್ಟು ಬಿಸಿಲು ಐತಿಲ್ಲಿ ಗೈಸ್. ಇವಾಗ ಕ್ಯಾರೆಟ್ ತೊಗೊಂಡು ಬಂದ್ರಿ, ಅಲ್ಲಿಂದ ತೊಗೊಂಬಂದು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು ಮತ್ತು ಬೀನ್ಸು ಇವೆರಡು ಹಾಕೋದಷ್ಟೇ ನಾನು ಏನಕ್ಕೆ ಫ್ರೈಡ್ ರೈಸ್ಗೆ. ಸೊ ಇದನ್ನು ಮಾಡಿ ಬೇಗ ಹೊಟ್ಟೆ ತುಂಬ ತಿನ್ನೋಣ. ಸೊ ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇದ್ದೀನಿ. ನೀವು ತಿನ್ನಂಗಿದ್ರೆ ಮಾಡ್ಕೊತೀನಿ, ನಮ್ಮ ರಾಜುಗೆ ಹೇಳಿ. ಚಾಪ್ ಮಾಡ್ಕೊಂಡು ಇದನ್ನು ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ, ಚಿಕ್ಕದಾಗೆ. ಯಾಕೆಂದರೆ ಬೇಗ ಫ್ರೈ ಆಗಬೇಕಲ್ಲ ಇದು, ಅದಕ್ಕೋಸ್ಕರ. ಜಾಸ್ತಿ ಹೊತ್ತೇನಿಲ್ಲ ಗೈಸ್, ಇದು 2 ನಿಮಿಷ ಮಾಡೋದು ಫ್ರೈಡ್ ರೈಸ್ನ. ಸೊ ಮುಗೀತು. ಇನ್ನೊಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಡನ್, ಕೆಲಸ ನಮ್ಮದು ಮುಗೀತು ಅಂತ ಅರ್ಥ. ನಮ್ಮ ಬಾಸ್ ರಾಜುಗೆ ಗೈಸ್ ಇವಾಗ ಮಂಡ್ಲಿ ಇಕ್ಕಿದ್ದೀನಿ. ಕ್ಯಾರೆಟು ಬೀನ್ಸು ಚಾಪ್ ಮಾಡಿದ್ದೀನಿ. ಫ್ರೈಡ್ ರೈಸ್ ಪೌಡ್ರ್ ಹಾಕೋದು, ಅವೆರಡು ಫ್ರೈ ಮಾಡಿ. ಉಪ್ಪು ಏನು ಹಾಕೋಂಗಿಲ್ಲ ಗೈಸ್, ಇದೊಂದು ಹಾಕೋದಷ್ಟೇ. ಅದಕ್ಕೆ ಇದು ಹಾಕ್ಬಿಟ್ಟು ರೈಸ್ ಮಾಡಿದ್ದೀನಿ. ರೈಸು ಇದೆ, ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ರೆಡಿ, ಮುಗೀತು ಅಷ್ಟೇ. ಈಗ ಈಸಿ ರೆಸಿಪಿ ತಾನೇನೋ. ಇವಾಗ ಫಸ್ಟ್ ಮಾಡೋಣ. ಆಯಿಲ್ ಬಿಸಿ ಆಗ್ತದೆ. ಆಯಿಲ್ ಇದನ್ನ ಹಾಕಿ ಫ್ರೈ ಮಾಡೋಣ. ನಾನು ರೆಸಿಪಿ ಹೇಳ್ಕೊಡ್ತೀನಿ ನೋಡಿ. ಫ್ರೈಡ್ ರೈಸ್ದು ಇವೆರಡನ್ನ ಎತ್ಕೊಳ್ರಿ, ಇದೊಂದು ಎತ್ಕೊಳ್ರಿ. ಇವೆರಡು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ಇದೊಂದು ಪೌಡ್ರ್ ಹಾಕಿ ಗ್ಯಾಸ್ ಆಫ್ ಮಾಡಿರಿ. ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿರಿ, ಒಳ್ಳೆ ಫ್ರೈಡ್ ರೈಸು ಮಿನಿಟಲ್ಲಿ ರೆಡಿ. ಆನಿಯನ್ ಹಾಕ್ತಾರೆ, ಆದರೆ ಆನಿಯನ್ ಹಾಕ್ತಾರೆ. ಆನಿಯನ್ ಹಾಕೋಣ, ಹಾಕು. ಈರುಳ್ಳಿ ಹಾಕೋಣ, ಕಣ್ಣೂರಿತ್ತೆ ಹಾಕೋ ಗೈಸ್. ಕರೆಕ್ಟು ಆನಿಯನ್ ಕಟ್ ಮಾಡ್ಕೊಂಬಿಡ್ರಿ. ಇದು ಗ್ಯಾಸ್ ಆಫ್ ಮಾಡ್ಬಿಡ್ತೀನಿ. ಆನಿಯನ್ ಚಾಪ್ ಮಾಡ್ಕೊಡಿ. ಕರೆಕ್ಟ್, ನಾನು ಅದನ್ನು ಮರ್ತೇ ಹೋಗಿಲ್ಲ. ಸೂಪರ್. ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೀನಿ, ನೀವು ಇದೇ ಥರ ಚಾಪ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೆ ಗ್ಯಾಸ್ ಆನ್ ಮಾಡಿದ್ದೀನಿ. ಇವಾಗ ನೀಟಾಗಿ ಫೈನಲ್ ಆಗಿ ನೀಟಾಗಿ ಮಾಡ್ತೀನಿ. ನೀವು ನೋಡೇ ಕಲೀರಿ, ಕಲಿಬೇಡಿ ನನ್ನಂತೂ ನೋಡಿ. ನೀವೇ ಮಾಡೋದನ್ನ ನಂಗೆ ಹೇಳ್ಕೊಡಿ, ಸರಿನಾ ಗೈಸ್. ಫಸ್ಟು ಇದಾಗ್ತಾಯಿದ್ದೀನಿ, ಇವೆರಡು ಬೀನ್ಸು ಮತ್ತು ಕ್ಯಾರೆಟು, ಯಾಕೆಂದರೆ ಸ್ವಲ್ಪ ಫ್ರೈ ಆಗಲಿ ಅಂತ. ಅದಾದಮೇಲೆ ಆನಿಯನ್ ಹಾಕ್ತೀನಿ.
ಸೊ ಗೈಸ್ ಇವಾಗ ಆನಿಯನ್ ಹಾಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಈ ಮಸಾಲೆ ಹಾಕಿದ್ರೆ ಮುಗಿತು. ಫ್ರೈಡ್ ರೈಸ್ ಮಸಾಲೆ ಹಾಕಿದ್ರೆ ನೀವು ಟ್ರೈ ಮಾಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಏನು ಹೇಳ್ತಾರಲ್ಲ ಏನಾದರೂ ಡೈಲಾಗ್ ಅದು ಸಕ್ಕತ್ತಾಗಿ ಮಾಡ್ತಾ ಇದ್ದೀನಿ ಗೈಸ್. ನನ್ನ ಮದುವೆ ಆಗೋ ಹುಡುಗಿ ತುಂಬ ಲಕ್ಕಿ ಮಾಡಿರ್ಬೇಕು ಗೈಸ್. ಹೇಗೆ ಗೊತ್ತಾ, ನಾನು ನೋಡಿ ಅಡುಗೆ ಎಲ್ಲ ಮಾಡ್ಕೊಡ್ತೀನಿ, ಮತ್ತೆ ಯಾರೂ ಸಿಗಲ್ಲ ಗೊತ್ತು. ಅಲ್ಲ ರಾಜು, ಸಿಗ್ತಾರ? ಕ್ಯಾಮ್ರಾ ಮುಂದೆ ಹೇಳ್ಬೇಡ, ತಿರ್ಸ್ಕೊಂಡು ಹೇಳು. ಏನೋ ಹೇಳೋದಿಲ್ಲ. ಯಾಕೆ ಹೇಳಲ್ಲ? ಯಾವ್ದಾನ ಒಳ್ಳೆ ಹುಡುಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಮಾರಿ ಇದ್ಬಿಟ್ಟಿರ. ನಾನು ಮಾಡ್ಸ್ಲಾ? ಬೇಡಪ್ಪ, ಸವಾಸನೆ ಬೇಡ ಯಾವ್ದು. ಸೊ ಫೈನಲಿ ಫ್ರೈಡ್ ರೈಸ್ ರೆಡಿ ನೋಡಿ, ಮಾಡಿದ್ದೀನಿ ಚೆನ್ನಾಗಿ ನಮ್ಮ ರಾಜು ಕೊಡೋಕ್ಕೆ. ರಾಜು ತಿನ್ನಪ್ಪ, ನಿಂಗೋಸ್ಕರ ಬಿಸಿ ಬಿಸಿ ನೋಡಿ ಹಿಂಗೆ ಹೊಗೆ ಹೋಗ್ತಾ ಐತೆ ಇಲ್ಲಿ. ಏಯ್ ತುಳಿಯೋ, ಚೆನ್ನಾಗಿ ತುಳಿತಿಯಲ್ಲ ಅಲ್ಲಿ. ಇವಾಗ ಕೋಡ್ಬೇಳೆ ತಂದಿದ್ರಿ, ಕೋಡ್ಬೇಳೆ ಆಮೇಲೆ ಫ್ರೈಡ್ ರೈಸು ನಾನು ಒಂದು ತಿಂತಾ ಇದೀವಿ. ನಾನು ಇಲ್ಲಿ ದೇವದ್ ಫಿಲಮ್ ಹಾಕಿದೀವಿ ಗೈಸ್, ಯಾವುದೋ ಗೊತ್ತಿಲ್ಲ, ಹೊಸ್ದಾಗೈತೆ, ರಿಯಲ್ ಸ್ಟೋರಿ ಇತ್ತಂತೆ. ವಿಶಾಲ್ ಸಜೆಸ್ಟ್ ಮಾಡಿದ್ದು, ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ನಾನು ಮತ್ತೆ ನಮ್ಮ ರಾಜು ಬಾಸು. ಸೊ ತಿನ್ಬಿಟ್ಟು ಹೇಳ್ತೀನಿ, ಮೂವಿ ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ. ಫಸ್ಟ್ ತಿನ್ನೋಣ. ನಾನು ಟೇಸ್ಟ್ ನೋಡಿ, ಟೇಸ್ಟ್ ಹೇಳೋ ಕರೆಕ್ಟು. ಟೇಸ್ಟ್ ಹೆಂಗೈತೆ? ಸೂಪರಾ? 10 ಎಷ್ಟು ಕೊಡ್ತೀಯಾ? 10 ಎಷ್ಟು ಕೊಡ್ತೀಯ ರೇಟಿಂಗ್ ಹೇಳಿ? ಏಯ್ ಈ ಥರ ಹೇಳ್ದ ರಾಜು. ಅನ್ನಕ್ಕೆ ರೈಸಿಗೆ ಉಪ್ಪು ಹಾಕಿಲ್ಲ ನಾನು, ಬೆಳಗ್ಗೆ ಮರ್ತೋದೆ ನಾನು ರೈಸ್ಗೆ ಉಪ್ಪು ಹಾಕೋದು, ಅದಕ್ಕೆ ಹಾಂ. ಆದರೂ ಚೆನ್ನಾಗಿತ್ತು ಅವ್ರನ್ನ ಟೇಸ್ಟ್ ಎಲ್ಲ. ಗೈಸ್ ನೀವು ಟ್ರೈ ಮಾಡಿದ್ದನ್ನ 9.5 ಕೊಡ್ತೀರಾ ನನಗೆ ಕಮೆಂಟಲ್ಲಿ ಮಾಡಿ, ನೀವು ಮನೇಲಿ ಮಾಡ್ಬಿಟ್ಟು ನನಗೆ. ಸೊ ತಿನ್ನೋಣ, ತಿನ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ರಾಜಗೆ ನೋಡಿ ಬ್ಯಾಗ್ ಮತ್ತು ಹೆಲ್ಮೆಟ್ ಕೊಡೋಕೆ ಹೋಗಿದ್ದೀನಿ. ಪಾಸ್ ಕೊಡೋ ಶಿಷ್ಯ, ರಿಸಲ್ಟು ಹೆಂಗೆ ಹೆಂಗೆ ಹಿಂದಿನ ಇವಾಗ ಎಕ್ಸಾಮ್ ಹೆಂಗೆ ಏನು ಬರ್ತೀಯ ಗಾಯ್ಸ್? ನಾನು ಪಾಸ್ ಆಗಿದ್ದೀನಿ, ರಿಸಲ್ಟ್ ಬಂತು ನಂದು ಎಕ್ಸಾಮ್ದು. ಬ್ಯಾಕು ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ಪಾಸ್ ಆಗಿದ್ದೀನಿ. ಗೈಸ್ ಪಾಸ್ ಆಗಿದ್ದೀನಿ. ನಮ್ಮ ಡ್ಯಾಡಿಗೂ ಹೇಳಿದೆ, ನಮ್ಮ ಡ್ಯಾಡಿ ಖುಷಿ ಆಗ್ಬಿಟ್ಟು ಇರು ಬರ್ತೀನಿ, ಬಂದ್ಬಿಟ್ಟು ಇವಾಗ ಏನಾರು ನಮ್ಮ ಅಪ್ಪ ಬರ್ತಾರೆ, ಏನಾದ್ರು ಸ್ವೀಟ್ ತಿನ್ಕೊಂಡು ಮಾಡೋಣ ಸ್ವೀಟು. ಆಮೇಲೆ ನಮ್ಮ ಅಪ್ಪ ಏನು ಕೊಡ್ತಾರೋ ಅದನ್ನು ತಿನ್ಕೊಂಡು ಬರ್ತೀನಿ. ಯಪ್ಪ ನನಗಂತೂ ಖುಷಿ ಆಗ್ತಿದೆ ಗೈಸ್, ರಿಸಲ್ಟ್ ಬಂತು. ಇಲ್ಲೇ ಇದ್ದೆ, ಲ್ಯಾಪ್ಟಾಪ್ನ ಚೆಕ್ ಮಾಡಿದ್ದೀನಿ, ವೆಯ್ಟ್ ನಿಮಗೂ ತೋರಿಸ್ತೀನಿ. ಶೇಟ್ ಆನ್ ಆಗ್ತಾಯಿಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳಿ ನನಗೆ, ಲವ್ ಯು ಆಲ್. ಎಕ್ಸೈಟ್ಮೆಂಟ್ ಗೈಸ್, ಪಾಸ್ ಆಗಿದ್ದೀನಲ್ಲ ಅದಕ್ಕೆ ಖುಷಿ ಪಡಿಬೇಕು. ಯಾಕೆಂದರೆ ವ್ಲಾಗಿಂಗ್ ಮಾಡಿಕೊಂಡು ಓದ್ಕೊಂಡು ಐ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್ ಮಾಮ್. ನಮ್ಮ ಡ್ಯಾಡಿ ಬಂದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ, ತಿನ್ಕೊಬರೋಣ ಅಂತ ಬನ್ನಿ ಹೋಗೋಣ. ನೋಡ್ರಿ ನಂಗಿಂತ ಮುಂಚೆ ಬರೋಣ, ಅವರೇ ತಿಂತಾರೆ. ಚೆನ್ನಾಗಿ ತಿನ್ರಿ, ಚೆನ್ನಾಗಿ ತಿನ್ರಿ, ನಾನು ಬಿಟ್ಬಿಟ್ಟು ತಿಂತೀರಲ್ಲಪ್ಪ. ಕೇಕ್ ತೊಗೊಂಡಿದ್ದೀನಿ ನಾನು ತಿನ್ನೋಕ್ಕೆ, ಇದು ತಿನ್ಬಿಟ್ಟು ಇನ್ನೂ ಏನೋ ತೊಗೊಂಡು ಹೋಗೋಣ ಮನೆಗೆ ಬಾ. ಹಾಪ ನನ್ನ ರಿಸಲ್ಟು ನೋಡಿದ್ರಲ್ಲ, ಏನು ಅನಿಸ್ತು ಹೇಳಿ ಚಿನ್ನ ನೀನು ರಿಸಲ್ಟ್ ನೋಡ್ಬಿಟ್ಟು ನನಗೆ ನೀನು ಹೇಳಿದ ತಕ್ಷಣ ನಂಗೆ ತುಂಬ ಖುಷಿ ಆಗೋಯ್ತು. ನಿಮಗೆ ಇದೇ ಥರ ಮೇಲೆ ಹೋಗ್ತಾ ಇರಬೇಕು, ಒಳ್ಳೆ ಸ್ಟ್ಯಾಂಡರ್ಡ್ ಆಗಬೇಕು, ಒಳ್ಳೆ ವಿದ್ಯಾವಂತ ಆಗಬೇಕು, ಒಳ್ಳೆ ದೊಡ್ಡ ಕೆಲಸ ಸಿಕ್ಬೇಕು ನಿನಗೆ, ಅದು ನನಗೆ ಆಸೆ. ಇದೇ ಥರ ನಿಂಗೆ ಮೇಲೆ ಬರ್ತಾ ಇರಲಿ, ಅದು ನಂಗೆ ಆಸೆ. ಈಗ ಎಲ್ಲರದು ಆಶೀರ್ವಾದ ಇರಲಿ, ಎಲ್ಲ ದೇವ್ರು ಕೂಡ ಆಶೀರ್ವಾದ ಇರಲಿ, ಎಲ್ಲ ಹಿರಿಯರ ಆಶೀರ್ವಾದ ನಿನಗಿರಲಿ, ಅದು ನಾನು ಕೇಳೋದು. ತುಂಬ ನೀನು ಚೆನ್ನಾಗಿರ್ಬೇಕು ಲೈಫಲ್ಲಿ, ಎಲ್ಲರೂ ಚೆನ್ನಾಗಿರಬೇಕು, ನಿನ್ನ ಫ್ರೆಂಡ್ಸ್ ಕೂಡ ಎಲ್ಲ ಚೆನ್ನಾಗಿರ್ಬೇಕು. ಥ್ಯಾಂಕ್ಸ್ ಪಾಪ. ನನ್ನ ಫ್ರೆಂಡ್ಸ್ಗೂ ಹೇಳಿದ್ರಲ್ಲ ನೀವು, ನನಗೆ ಫುಲ್ ಖುಷಿ ಆಗೋಯ್ತು ಗೈಸ್. ನೋಡಿ ನನಗೂ ಹೇಳಿ, ನಮ್ಮ ಫ್ರೆಂಡ್ಸ್ಗೂ ಹೇಳಿ, ನೀವು ಯಾರು ನನ್ನ ನೋಡ್ತಿದ್ದೀರೋ ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿ ಲೈಫಲ್ಲಿ ಸಕ್ಸಸ್ ಆಗಿ ಏನಾದರೂ ಒಂದು ಕರಿಯರ್ಗೆ ಒಂದು ಪಾತ್ವೇ ನೋಡ್ಕೊಳ್ಳಿ. ಮನೆಗೆ ಹೋಗಿ ಮಾತಾಡ್ತೀನಿ ಇವಾಗ. ನಾವು ಅಪ್ಪು ಜೊತೆ ಮಾತಾಡೋಕೆ ಬಂದೆ, ಆ್ಯಂಡ್ ಒಳ್ಳೆ ಟ್ಯಾಕ್ಸ್ ಹಾಕ್ಕೊಂಡೆ, ತಿಂಡಿ ತಗೋಸ್ಕೊಂಡು ಒಂದು 300 ರೂಪಾಯಿ ಖರ್ಚು ಮಾಡಿಸಿದೆ. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ, ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.